ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಇನ್ ಪ್ರಶ್ನೆ ಅಂತ ಹೇಳಿದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ವೈ ಟ್ಯಾನ್ ಎಕ್ಸ್ ಡಿ ವೈ ಇಸ್ ಈಕ್ವಲ್ ಟು 0 ಅಂತ ಹೇಳಿ. ಇವಾಗ ಇದನ್ನು ನಾನು ನೋಡಬೇಕು, ಎಲ್ಲ ಎಕ್ಸು ಎಲ್ಲ ವೈನ ಒಂದು ಕಡೆ ತೊಗೊಬೇಕು ಅಲ್ವಾ? ಹೇಗದು? ಸೊ ಮೊದಲೇದಾಗಿ ಯಾವುದಾದ್ರು ಒಂದು ಎಕ್ಸ್ಪ್ರೆಷನ್ನ ರೈಟ್ ಹ್ಯಾಂಡ್ ಸೈಡ್ ಕಲಿಸ್ಕೊಂಡು ಮೈನಸ್ ಸೆಕೆಂಡ್ ಸ್ಕ್ವೇರ್ ವೈ ಈ ಟರ್ಮ್ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ದೆ ಡಿ ವೈ ಈ ರೀತಿಯಲ್ಲಿ ಆಯಿತು, ಬದಲಾಯಿತು ಅಲ್ವಾ? ಇವಾಗ ಎಕ್ಸ್ ಆ್ಯಂಡ್ ವೈ ಸಪ್ರೇಟು ಮಾಡ್ಕೊಬೋದು. ಡಿವೈಡ್ ಬೈ tan x minus of 1 secant square y divided by tan y dy. So we'll integrate this both sides. ಸರಿನಾ? ಸೊ ಇಲ್ಲಿ ಇವಾಗ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬೈ ಟ್ಯಾನ್ ಎಕ್ಸ್ ಇದೆ, ಇದು ಇಸ್ ಈಕ್ವಲ್ ಟು ಮೈನಸ್ 1 ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ವೈ ಡಿ ವೈ ಬೈ ಟ್ಯಾನ್ ವೈ. ಸೊ ಇದು ಸುಲಭ, ಇದು ಎಂಥದ್ದು? ಲಾಗ್ ಆಫ್ tan of x plus a constant minus 1 log of tan y plus a constant ಅಲ್ವಾ? ಸರಿ ತಾನೆ? ಲಾಗ್ ಆಫ್ ಟ್ಯಾನ್ ಆಫ್ ಥೀಟಾ, ಲಾಗ್ ಟ್ಯಾನ್ ಥೀಟಾ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಕೊಡುತ್ತೆ. ರಿಅರೇಂಜ್ ಮಾಡ್ಕೊಂತ ಅಂತ ಹೇಳಿದ್ರೆ ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಟ್ಯಾನ್ ವೈ is equal to some constant c. ಇವಾಗ ಲಾಗ್ ಫಾರ್ಮುಲಾ ಉಪಯೋಗಿಸ್ತು ಅಂತ ಹೇಳಿದ್ರೆ ಏನು ಬರುತ್ತೆ ಹೇಳಿ ನೋಡೋಣ ಅಲ್ವಾ? ಪ್ಲಸ್ ಇತ್ತು ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಲಾಗ್ ಆಫ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಇಸ್ ಈಕ್ವಲ್ ಟು ಸಿ. ನ್ಯಾಚುರಲ್ ಲಾಗ್ ತಗೊಂತ ಎರಡು ಕಡೆ ಏನು ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ ಟ್ಯಾನ್ ಆಫ್ ಎಕ್ಸ್ ಇಂಟು ಟ್ಯಾನ್ ಆಫ್ ವೈ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಸಿ ಆಗುತ್ತೆ ಇದು. ಸರಿನಾ? ಸೊ ನಮ್ಮ ಉತ್ತರ ಇಲ್ಲಿ ನ್ಯಾಚುರಲ್ ಲಾಗ್ಗೆ ಬರುತ್ತಿದ್ದು. ಸೊ ದಿಸ್ ಇಸ್ ನ್ಯಾಚುರಲ್ ಲಾಗ್. ಸೊ ಹಾಗಾಗಿ ಇಟ್ ವುಡ್ ಬಿ ಇ ಟು ದ ಪವರ್ ಆಫ್ ಸಿ. ಸೊ ಇ ಟು ದ ಪವರ್ ಆಫ್ ಸಿ ಕೂಡ ಒಂದು ಕಾನ್ಸ್ಟೆಂಟು, ಹಾಗಾಗಿ ಕೊನೆಯದಾಗಿ tan of x into tan y is equal to a constant ಅಂತ ಹೇಳಿ ಬರೀಬೋದು ನಾವು. ಸರಿನಾ? ಸೊ ಇದೇ ನಮ್ಮ ಉತ್ತರ.